ಸಿಲಿಕಾನ್ ಸಿಟಿ ಬೆಳೆದಂತೆ ಅಪರಾಧಗಳು ಹೆಚ್ಚಾಗುತ್ತಲೇ ಇವೆ. ಮೊನ್ನೆ ಡಿವಿಜಿ ರಸ್ತೆಯಲ್ಲಿರೋ ಜ್ಯುವೆಲರಿ ಅಂಗಡಿಗೆ ಹೋಗಿದ್ದ ಮಹಿಳೆ ಮತ್ತು ಪುರುಷರ ಗ್ಯಾಂಗ್ ಸಭ್ಯರಂತೆ ಬಂದು ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಗಳನ್ನು ದೋಚಿದ್ದಾರೆ. ಈ ಗ್ಯಾಂಗ್ ದೋಚಿದ್ದಾದ್ರೂ ಹೇಗೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಇದು ಬೆಂಗಳೂರಿನ ಡಿವಿಜಿ ರಸ್ತೆಯಲ್ಲಿರೋ ಶುಭ್ ಜ್ಯುವೆಲರ್ಸ್. ಅಂಗಡಿ ಓಪನ್ ಆಗಿ ಕೇವಲ ತಿಂಗಳಾಗಿದೆ ಅಷ್ಟೇ. ಕೆಲವು ದಿನಗಳ ಹಿಂದೆ ಅರಿಶಿನ ಕುಂಕುಮ ಇಟ್ಕೊಂಡು ತಲೆ ತುಂಬಾ ಹೂ ಮುಟ್ಕೊಂಡು ಸುಮಂಗಲಿಯರಂತೆ 3 ಖತರ್ನಾಕ್ ಕಳ್ಳಿಯರು ಹಾಗೂ ಅವರೊಂದಿಗೆ 2 ಪುರುಷರು ಅಂಗಡಿಗೆ ಬಂದು ಆಭರಣ ನೋಡ್ಕೊಂಡು ಹೋದ್ರು. ನಂತರ ಸ್ವಲ್ಪ ಕತ್ತಲಾಗಿದ್ದ ತಡ ಮತ್ತೆ ಬಂದು ಕಣ್ಮುಚ್ಚಿ ಬಿಡೋದ್ರಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ನೆಕ್ಲೆಸ್ ಅನ್ನ ದೋಚಿದ್ದಾರೆ. ಆ್ಯಸ್ ಯೂಶುವಲ್ ಕಸ್ಟಮರ್ಸ್ ಬರ್ತಾಯಿದ್ರು. ಇವರೊಂದು 5 ಜನ ಗ್ರೂಪ್ ಬಂದರು. ಇವನಿಗೆ ಹಾರ ಬೇಕು ಅಂತ ಕೇಳಿದ್ರು. ತೋರಿಸ್ದೆ. ಎನಾಮಲ್ ಬೇಡ, ಈ ಕಲರ್ಸ್ಡ್ ಬೇಡ, ನಮಗೆ ಬರೀ ಗೋಲ್ಡಲ್ಲಿ ಕೊಡಿ ಅಂತ ಕೇಳಿದ್ರು. ಟರ್ನ್ ಮಾಡಿದೆ. ನಮ್ಮ ಬಾಸ್ ಏನು ಮಾಡ್ರು, ಒಂದು 3 ಪೀಸ್ ಎತ್ಕೊಂಡ್ರು. ನಾನು ಅವ್ರು ನೋಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀವಿ ಅಂತ ಮೈ ಮಿಸ್ಟೇಕ್ ಆಗಿಬಿಟ್ಟು ಅವರು ಒಂದು ಎತ್ಕೊಂಡ್ಬಿಟ್ಟಿದ್ದಾರೆ. ಎತ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಅಷ್ಟೇ ಕವರ್ಲಿ ಇಟ್ಕೊಂಡಿದ್ದೆ. ಇಂತಹ ಕಳ್ಳರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ಜ್ಯುವೆಲರಿ ಅಂಗಡಿ ಮಾಲೀಕರು ತಮ್ಮ ಸಹೋದ್ಯೋಗಿಗಳಿಗೆ ಹೇಳಿದ್ದಾರೆ. ಹಾಗೆಯೇ ದಕ್ಷಿಣ ವಿಭಾಗದ ಡಿಸಿಪಿ ಕೂಡ ಹುಷಾರಾಗಿರಲು ಮನವಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದ್ಸತಿ ತೋರಿಸಿದವ್ರಿಗೆ ಒಂದೊಂದು ಬಾಕ್ಸಲ್ಲಿ ತೋರಿಸಿ ಹಾಗೆ ವಾಪಸ್ ತಗೊಂಡು ತಿರುಗಿ ಇನ್ನೊಂದು ಬಾಕ್ಸ್ ತೋರಿಸೋ ಥರ ಮಾಡಬೇಕು. ಟೇಬಲ್ ಮೇಲೆ ಇಟ್ಬಿಡು, ಯಾವಾಗ ಹಿಂತಿರುಗಿ ಮುಂದೆ ತಿರುಗೋದು ಮಾಡಬೇಡಿ ಅಂತ ವಾರನ್ ಕೊಟ್ಟಿದ್ದೀವಿ. ಜ್ಯುವೆಲ್ರಿ ಶಾಪ್ಸಲ್ಲಿ ಮತ್ತು ಇದು ದೊಡ್ಡ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ CCTVs ಹಾಕಿದರೆ ಇದು ಅನುಕೂಲ ಆಗ್ತದೆ, ನಮಗೆ ಅನುಕೂಲ ಆಗ್ತದೆ ಹಾಗೂ ಶಾಪ್ ಓನರ್ಸ್ಗೆ ಅನುಕೂಲ ಆಗ್ತದೆ. ಒಟ್ನಲ್ಲಿ ಈ ರೀತಿ ಮಾರುವೇಷ ಧರಿಸಿ ಜನರನ್ನು ಯಾಮಾರಿಸೋರು ಇದ್ದೇ ಇರ್ತಾರೆ. ಆದರೆ ನಾವೆಲ್ಲ ಮಾತ್ರ ಎಚ್ಚರದಿಂದಿರಬೇಕು. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.